ಸೊ ಯುಪಿಎಸ್ಸಿಯಲ್ಲಿ 984ನೇ ರ್ಯಾಂಕ್ ಅನ್ನ ಗಳಿಸಿರುವಂತಹ ಕಲಬುರಗಿ ಮೂಲದ ಮೋಹನ್ ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೋಹನ್ ಅವರೇ, 5ನೇ ಸಲ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಯ್ತು ಅಂತ ಹೇಳ್ತಾ ಇದ್ರಿ ನೀವು. ಸೊ ಎಷ್ಟು ಕಷ್ಟ ಆಯ್ತು 4 ಅಟೆಂಪ್ಟ್ ಅನ್ನ ಕ್ಲಿಯರ್ ಆಗದೇ ಇದ್ದಾಗ ಡೈಜೆಸ್ಟ್ ಮಾಡ್ಕೊಳ್ಳೋದು? ಮೇಡಮ್, ಮೊದಲಿಂದನೂ ನಾನು UPSC ಅಂತ ಡೆಡಿಕೇಟೆಡ್ ಆಗಿ ಓದ್ತಾ ಇದ್ದೆ. ಮುಂಚೆ ನಾನು ಇದಕ್ಕೂ ಮುಂಚೆ ಎರಡು ಇಂಟರ್ವ್ಯೂ ಕೊಟ್ಟಿದ್ದೆ. ಸ್ವಲ್ಪ ಕಡಿಮೆ ಅಂತರದಲ್ಲಿ ನನ್ನ ರ್ಯಾಂಕ್ ಮಿಸ್ ಆಗ್ತಾ ಇತ್ತು. ಸೊ ಹಾಗಾಗಿ ನನ್ಗೆ ಗೊತ್ತಿತ್ತು ಇವತ್ತೆಲ್ಲ ನಾಳೆ ನನ್ನ ರ್ಯಾಂಕ್ ಬರುತ್ತೆ ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಅದರಿಂದ ನಾನು ಸತತವಾಗಿ ಬಿಡದೆ ಎದೆಗುಂದದೆ ಪ್ರಯತ್ನ ಮಾಡ್ತಾನೆ ಇದ್ದೆ. ಆ ಪ್ರಯತ್ನದಿಂದ ಇವತ್ತು ನಾನು UPSC ಒಂದು ಲಿಸ್ಟ್ ಅಲ್ಲಿ ರ್ಯಾಂಕ್ ಅನ್ನು ಪಡೆದುಕೊಂಡಿರ್ತೇನೆ. ಇದಕ್ಕೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದನೇ ಮುಖ್ಯವಾದ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಿಮ್ಮನ್ನ ಅಂದ್ರೆ UPSC ರ್ಯಾಂಕ್ ಕ್ಲಿಯರ್ ಮಾಡಿದವ್ರನ್ನೆಲ್ಲರನ್ನೂ ಕೂಡ ಇವತ್ತು ಇಂಡಿಯಾ ಫಾರ್ IAS ಗುರುತಿಸುವಂತಹ ಕೆಲಸ ಮಾಡ್ತಾ ಇದೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ಏನ್ ಹೇಳ್ತಾ ಇದ್ದಾರೆ? ಸನ್ಮಾನ ಮಾಡ್ತಾ ಇದ್ದಾರೆ ಮೇಡಮ್. ಮೊದಲಿಗೆ ಇಂಡಿಯಾ ಫಾರ್ IAS ತಂಡಕ್ಕೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗಿನ ಕಾಲದಲ್ಲಿ ಒಂದು ಪ್ರತಿಭೆಗಳನ್ನ ಗುರುತಿಸಿ ಬೆಂತಟ್ಟೋ ಕಾರ್ಯ ಬಹಳ ವಿರಳವಾದದ್ದು. ಅಂತ ಒಂದು ಕೆಲಸವನ್ನು ಮಾಡುತ್ತಿರುವ ಇಂಡಿಯಾ ಫಾರ್ IAS ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮೊದಲಿಗೆ ಇಂಡಿಯಾ ಫಾರ್ IAS ಜೊತೆಗೆ ನನ್ನ ಒಡನಾಟ ಹೇಗೆಂದರೆ, ಶ್ರೀನಿವಾಸ್ ಸರ್ ಇದಾರಲ್ಲ, ಅವರು ಮತ್ತೆ ಕೇದಾರ್ ಸರ್ ಅವರು ಇಂಟರ್ವ್ಯೂ ಪ್ರೋಗ್ರಾಮ್ ಅಂತ ಇರುತ್ತೆ, ಅವ್ರದ್ದು ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಂತ. ಆ ಪ್ರೋಗ್ರಾಮ್ ಮೂಲಕ ನನಗೆ ಇಂಟರ್ವ್ಯೂಗೆ ಗೈಡೆನ್ಸ್ ಕೊಡ್ತಿದ್ರು. ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಇಂಟರ್ವ್ಯೂ. ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಕಂಗ್ರಾಟ್ಸ್. ಸೊ ಇದಿಷ್ಟು ಮೋಹನ್ ನ್ಯೂಸ್ ಫಸ್ಟ್ ಜೊತೆಗೆ ಹೇಳ್ಕೊಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಯಾವ ರೀತಿಯಾಗಿ 4 ಸಲ ಅಟೆಂಪ್ಟ್ ಮಾಡಿದಾಗ ಕ್ಲಿಯರ್ ಆಗದೇ ಇದ್ರು ಕೂಡ ಯಾವ ರೀತಿ ಕಷ್ಟಪಟ್ಟರು ಅದೆಲ್ಲವನ್ನ ಕೂಡ ಇಂಚಾಗಿ ನ್ಯೂಸ್ ಫಸ್ಟ್ ಜೊತೆಗೆ ಹೇಳ್ಕೊಳ್ತಾ ಇರುವಂತಹ ರೀತಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.